ಎಲ್ಲರಿಗೂ ನಮಸ್ಕಾರ. ಹೊಸದಾಗಿ ನಂದಗೋಕುಲ ಎನ್ನುವಂತಹ ಧಾರಾವಾಹಿ ಪ್ರಸಾರ ಆಗ್ತಿದೆ. ಸಾಕಷ್ಟು ವೀಕ್ಷಕರು ಈ ಧಾರಾವಾಹಿಯನ್ನ ಮೆಚ್ಕೊಂಡಿದ್ದೀರಾ. ಇವತ್ತು ನನ್ನ ಜೊತೆ ನಂದಗೋಕುಲ ಧಾರಾವಾಹಿಯ ಸೂರ್ಯಕಾಂತ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ನೀವು ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ಈಗ ಆಲ್ರೆಡಿ ಸಾಕಷ್ಟು ಸಿನಿಮಾಗಳಲ್ಲಿ ವಿಲನ್ ಆಗಿ ಮೆರೆದವ್ರು ನೀವು. ಇವಾಗ ಸೀರಿಯಲ್ ಕೂಡ ನಟಿಸ್ತಾ ಇದ್ದೀರಾ. ಇದು ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ಚೇಂಜ್ ಓವರ್? ಇಲ್ಲ, ಸೀರಿಯಲ್ ನನಗೆ ಹೊಸದಲ್ಲ. ಯಾಕಂದರೆ ಸೀರಿಯಲಿಂದನೇ ನಾನು ಸಿನಿಮಾಗೆ ಬಂದಿದ್ದು. ಸೊ ನಡೆದು ಬಂದ ದಾರಿ ಯಾವತ್ತೂ ಮರೆಯೋಂಗಿಲ್ಲ. ಬಟ್ ಸೀರಿಯಲ್ ನಾನು ಫಸ್ಟ್ ಎಂಟ್ರಿ ಆಗಿದ್ದು ವಿಲನಾಗೆ. ಅದು ಮನ್ವಂತರ. ಅದರಲ್ಲಿ ನಾನು ಕಾಲೇಜ್ ವಿಲನು ಆಗ್ತಾನೆ. ನೆನಪಿರಲಿ ಪ್ರೇಮ ಎಂಟ್ರಿ, ಆಮೇಲೆ ಸುನಿಲ್ ರಾವ್ ಅವರು ಎಂಟ್ರಿ. ಅವರಿಬ್ಬರು ಕಾಲೇಜ್ ಹೀರೋಗಳು, ನಾವು ಅಲ್ಲಿ ವಿಲನು. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು. ಅದು ಬಿಫೋರ್ ಒಂದು ಪೊಲೀಸ್ ಪಾತ್ರ ಎಲ್ಲ ಮಾಡಿದ್ದೆ. ಬಟ್ ಆ್ಯಕ್ಚುಲಿ ಲೈಮ್ ಲೈಟಿಗೆ ಬಂದಿದ್ದು ಅಂದ್ರೆ ಆ ಸೀರಿಯಲಿಂದ. ಆ ನೆಗೆಟಿವ್ ರೋಲ್ ಮಾಡ್ತಾ ಮಾಡ್ತಾ ಅಲ್ಲಿ ಸಿನಿಮಾಯಿಂದ ಬಂತು, ಅಫ್ಕೋರ್ಸ್ ಸೀರಿಯಲಿಂದ ಬಂತು. ಆ್ಯಂಡ್ ಅದಾದಮೇಲೆ ಕೋಟಿಗೊಬ್ಬ ಅಂತ ನಾನು ಸಿನಿಮಾ ವಿಷ್ಣು ಸರ್ದು. ಸೊ ಅಲ್ಲಿ ಎಂಟ್ರಿ ಕೊಟ್ಟೆ. ಸೊ ಅಲ್ಲಿಂದ ಮತ್ತೆ ನಾನು ಸೀರಿಯಲ್ ಕಡೆ ತಿರುಗಿ ನೋಡಲಿಲ್ಲ. ಸೊ ಅದೊಂದು ಸಿನಿಮಾಗಳ ಅವಕಾಶಗಳು ಬಂತು. ಸಿನಿಮಾ ಮಾಡ್ಕೊಂಡು ಒಂದು 25 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಒಂದು 3 ಸಿನಿಮಾ ಮಾಡಿದೆ. ಆಲ್ಮೋಸ್ಟ್ ನೀವು ಹೇಳ್ದಂಗೆ ನೆಗೆಟಿವ್ ರೋಲ್ಸೇ ಜಾಸ್ತಿ. ಈ ಅಪ್ ಟು ದಿಸ್ ಕಾಟೇರ ಒಂದು ಡಿಫ್ರೆಂಟ್ ಗೆಟಪ್ ಒಂದು ಟ್ರೈ ಮಾಡಿದ್ದು. ಸೊ ಅದಾದ ನಂತರ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಶ್ರಾವಂತ್ ಅವ್ರು ಬಿಡಲಿಲ್ಲ ನಮ್ಮನ್ನು. ಇಲ್ಲ ಸರ್, ನೀವೇ ಬೇಕು, ನಾವು ಯಾರನ್ನೂ ಹಾಕ್ಕೊಂಡೇ ಇಲ್ಲ ಸ್ಟಾರ್ ಕಾಸ್ಟಿಂಗಲ್ಲಿ, ನಿಮ್ಮನ್ನು ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದೀವಿ, ನೀವು ಬೇಕು ಅಂತ ತುಂಬ ಹಠ ಹಿಡಿದ್ಬಿಟ್ರು. ಸರಿ, ಏನು ಮಾಡೋದು ಅಂತ ಇಂಡಸ್ಟ್ರಿನ ಒಂದು ಚೂರು ಲಾಸ್ಟ್ 2 ಇಯರ್ಸು ಅಂತ ಏಳಿಗೆ ಇಲ್ಲ. ಸೊ ಅನ್ನಿಸ್ತು, ಓಕೆ ನಡೆದು ಬಂದ ದಾರಿ ಮರೆಯೋಂಗಿಲ್ಲ. ಯಾವತ್ತು ಬ್ಯಾಕ್ ಟು ಸ್ಕೂಲ್ ಅಂಥೇಳಿ ಸೀರಿಯಲ್ಗೆ ಬಂದೆ. ಸರ್, ನನಗೊಂದು ಕುತೂಹಲ ಏನಂದ್ರೆ, ನೀವು ರಿಯಲ್ ಲೈಫಲ್ಲಿ ನಿಮ್ಮನ್ನ ನೋಡಿದಾಗ ಜನ ಭಯ ಪಟ್ಟಿದ್ದುಂಟಾ ಅಥವಾ ಭಯ ಪಡ್ತಾರ ಈಗ್ಲೂ? ಡೈರೆಕ್ಟ್ರ್ ಮಗಳೆಲ್ಲ ಬರಲ್ಲ ನನ್ನ ಜೊತೆ. ನೆನ್ನೆ ಅವ್ರ ಮಿಸಸ್ದು ಬರ್ಡೇ ಆಯಿತು, ಎತ್ಕೊಳಕ್ಕೆ ಹೋಗ್ತೀನಿ, ನೋಡೋ ಚರ್ರ ಅಂತ ತಿರ್ಗ ಕ್ರೋಮೋದಲ್ಲಿ ಬಂದು ಚರ್ರ ಅಂತ ಕಿರಿಸ್ತಾಳಂತೆ. ಸೊ ನಾನು ಹೇಳಿದೆ, ಅಪ್ಪ ನನ್ನ ತಪ್ಪಲ್ಲಮ್ಮ, ನಿಮ್ಮ ಅಪ್ಪನ ತಪ್ಪಿದು, ನನ್ನ ವಿಲನ್ ಮಾಡ್ಬಿಟ್ಟೋದ್ರಲ್ಲಿ. ಬಟ್ ಆ್ಯಕ್ಚುಲಿ ಕ್ಯಾರೆಕ್ಟರ್ ಪ್ರಕಾರ ನಾವು ವಿಲನ್ ಅಲ್ಲ. ನನ್ನ ತಂಗಿನ ಓಡಿಸ್ಕೊಂಡು ಮದುವೆ ಆಗಿರ್ತಾನೆ, ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ದವನು. ಸೊ ನ್ಯಾಚುರಲಿ ಯಾರಿಗೂ ಬೇಜಾರಾಗುತ್ತೆ, ಕೋಪ ಬಂದಿದೆ. ಅಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನಾವು ಅಣ್ಣ ತಮ್ಮ ಅವಳನ್ನ ನೋಡ್ಕೊಂಡಿರ್ತೀವಿ. ಸೊ ಏನಾಗಿದೆ, ಅವ್ನು ಯಾವಾಗ ನಾವು ಮೋಸ ಮಾಡ್ಬೋದ, ಆ ನಂಬಿಕೆ ದ್ರೋಹ ಮಾಡ್ದ, ಆವಾಗಿಂದ ನಮ್ಮ ಅಣ್ಣ ತಮ್ಮಗೆ ಅವ್ನು ಕಂಡ್ರೆ ಕೋಪ. ಸೊ ಇದು ನಡೀತಾ ಇರೋದು. ಬಟ್ ಏನಾಗಿದೆ, ಆ ಕ್ಯಾರೆಕ್ಟ್ರು ಅವ್ರ ಮನೇಲಿ ಸೆಂಟಿಮೆಂಟ್ ಆಗಲಿ, ಕಾಮಿಡಿ ಆಗಲಿ ಇವೆಲ್ಲ ಇದ್ದಾವೆ. ಸೊ ಲವಲವಿಕೆಯಿಂದ ಇದ್ದಾರೆ, ಚೆನ್ನಾಗಿ ಕಾಣುತ್ತೆ. ಬಟ್ ಕತೆ ಪ್ರಕಾರ ಹೋದರೆ ನಮ್ಮಲ್ಲಿ ಆ ದ್ವೇಷ ಇದೆ. ಯಾಕೆಂದರೆ ನಮ್ಮಲ್ಲಿ ಇವ್ರು ನೋಡಿದ್ರೆ ಕೋಪ. ಸೊ ಹಂಗೆ ಅಲ್ಲಿ ಕ್ಯಾರಿ ಆಗುತ್ತೆ. ಟ್ರ್ಯಾಕ್ಸ್ ಇಲ್ಲಿ ಜಾಸ್ತಿ ಓಪನ್ ಆಗುತ್ತೆ. ಹೀಗಾಗಿ ಇಲ್ಲೊಂದು ಸ್ವಲ್ಪ ನಿಮ್ಗೆ ಅನಿಸುತ್ತೆ ಒಂದು ಫ್ಯಾಮ್ಲಿ ಇವೆಲ್ಲ ಅನಿಸುತ್ತೆ. ಬಟ್ ನಮ್ಮದು ಫ್ಯಾಮ್ಲಿ ಇದೆ. ಬಟ್ ಈ ಒಂದು ತಪ್ಪು ಮಾಡಿದ್ರೆ ನಾವು ಅದನ್ನ ಮರೆಯೋಕ್ಕಾಗ್ತಾ ಇಲ್ಲ. ಅಂದ್ರೆ ರಿಯಲ್ ಲೈಫಲ್ಲಿ ನೀವು ಸಿನಿಮಾ ಕೂಡ ಮಾಡಿರುವಂಥದ್ದು. ಸೊ ಹಾಗಾಗಿ ಜನ ವಿಲನ್ ಅಂತ ಭಯ ಪಟ್ಟಿರುವಂಥದ್ದು ಅಂತ ಈಗ್ಲೂ? ನಾನು ಎಲ್ಲೋದ್ರೂ ವಿಲನ್ ಆಗಿ ನನ್ನ ಗುರುತಿಸ್ತಾರೆ. ಅದು ಬಿಟ್ಟು 4-5 ಸಿನಿಮಾ ಹೀರೋ ಆಗಿ ಮಾಡೋದು ವರ್ಕೌಟ್ ಆಗಿಲ್ಲ. ಪ್ರೇಕ್ಷಕರು ಇಲ್ಲ ಸರ್, ನೀವು ಹೀರೋ ಆಗಬೇಡಿ, ವಿಲನ್ನೇ ಸರಿ ಅಂದರು. ಸಿರಿವಂತ ಮಾಡಿದೆ, ಅಲ್ಲೂ ವಿಲನಿಸ್ಟ್ ಬಂತು. ಆಮೇಲೆ ಸತ್ಯಾನಂದ ಅಂತ ಒಂದು ಕಳ್ಸ್ವಾಮಿ ಪಾತ್ರ ಮಾಡಿದ್ದೆ. ಸೊ ಅದು ಮಾಡಿದ್ಮೇಲೆ ಫಿಕ್ಸ್ ಆಗತ್ತೆ ಇವನು ವಿಲನೇ ಇವನು ಅಂಥೇಳಿ. ಆಮೇಲೆ ಓಂ ಪ್ರಕಾಶ್ ರಾವ್ ಅವ್ರು ಮಾಡೋ ಸಿನಿಮಾದ್ರು ದರ್ಶನ್ ಅಪೋಸಿಟ್ ಹಾಕ್ಬಿಡೋರು, ನಮ್ಮನ್ನು ವಿಲನ್ ಆಗಿ ಮಾಡೋರು. ದರ್ಶನ್ ಯಾವಾಗಲೂ ಜೋಕ್ ಮಾಡೋರು, ಆ ಪಿಕ್ಚರ್ ಹೊಡೆದು ಕಳಿಸಿದ್ದೀನಿ, ಹೀರೋಯಿನ್ ಮೇಲೆ ಕಣ್ಣು ಹಾಕಿದ್ರೆ ಈ ಪಿಕ್ಚರ್ಗೆ ಬಂದಿದ್ಯಾ ಅಂತ. ಸೊ ಮದುವೆ ಗಂಡು ಅವ್ರು ಈಗೂ ರೇಗಿಸ್ತಾರೆ, ಮದುವೆ ಗಂಡು ಅಂತೇಳಿ. ಜಾಸ್ತಿ ಮಾಡಿರೋದು ನಾನು ದರ್ಶನ್ ಅವ್ರ ಜೊತೆನೇ. ಸುದೀಪ್ ಸರ್ ಜೊತೆ ಒಂದು 7-8 ಸಿನಿಮಾ ಮಾಡಿದ್ದೀನಿ. ಉಪೇಂದ್ರ ಹತ್ರ ಒಂದು 4-5 ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಜೊತೆನೂ ಮಾಡಿದ್ದೀನಿ ನಾನು. ಬಟ್ ಆಲ್ ಸಿನಿಮಾಸ್ ವಿಲನೇ. ಹೀರೋಯಿನ್ಗೆ ಕಣ್ಣು ಹಾಕ್ತೀನಿ, ಬಂದು ಹೊಡಿತಾರೆ, ಹೊಡ್ಸ್ಕೊಂಡು ಹೋಗ್ತೀನಿ. ಸೊ ಇದು ಆಮೇಲೆ ಪೊಲೀಸ್ ಪಾತ್ರ ಕೊಟ್ಟರು ಆ ವಿಲನಿಷೇ ಕೊಡ್ತಾರೆ. ಅದು ಪಾತ್ರ ಆಗಿರುತ್ತೆ. ಈಗ ನಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಇದಕ್ಕೆ ಇವನೇ ಸ್ಟಾರ್ ಕಾಸ್ಟ್ ಮಾಡಬೇಕು ಅನ್ಸುತ್ತೆ. ಯಾಕೆಂದರೆ ಆ ಹೈಟು, ಪರ್ಸನಾಲಿಟಿ, ಮೀಸೆ ಅವ್ರಿಗೆ ಅನ್ಸುತ್ತೆ. ಎಸ್, ಒಂದು ಹೀರೋ ಅಂದರೆ ವಿಲನ್ ಅಷ್ಟು ಸ್ಟ್ರಾಂಗ್ ಇರಬೇಕು. ಯಾಕಂದರೆ ದೆನ್ ಓನ್ಲಿ ಒಬ್ಬ ಹೀರೋ ಈ ಕ್ಯಾನ್ ಶೋ ಇಸ್ ಹೀರೋಯಿಸಮ್. ಇಲ್ಲ ಯಾರು ಅಳ್ಪುಸ್ಗೆ ನಿಲ್ಲಿಸ್ಬಿಟ್ರೆ ಮುಂದೆ ಅದು ಹೀರೋಯಿಸಮ್ ತೋರ್ಸೋಕ್ಕಾಗಲ್ಲ. ಸೊ ಕತೆ ಪ್ರಕಾರ ಯಾರು ಗೆಲ್ತಾರೆ ಅದು ಬೇರೆ ವಿಷಯ. ಬಟ್ ಟಕ್ಕರ್ ಕೊಡುವಂಥ ಒಂದು ಪರ್ಸನಾಲಿಟಿ ಅವೆಲ್ಲ ಇರಬೇಕು. ಹೀಗಾಗಿ ಜಾಸ್ತಿ ನನ್ನ ಸ್ಟಾರ್ ಕಾಸ್ಟ್ ಮಾಡ್ತಾಯಿದ್ರು. ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಈ ಕುರುಕ್ಷೇತ್ರ ಮಾಡಿದೆ, ಅದು ದುಶಾಸನ ಪಾತ್ರ ಮಾಡಿದ್ದೆ. ಅಲ್ಲಿ ಡೈರೆಕ್ಟ್ರು ಒಂದು ಲೀಸ್ಟ್ ಹಾಕಿದ್ರು. ಅದು ಆ ಲೀಸ್ಟಲ್ಲೂ ದುಶಾಸನ ಅಂದರೆ ರವಿಚೇತನ್ ಅಂತ ಹಾಕಿದರು. ಪ್ರೊಡ್ಯೂಸರ್ ಒಂದು ಲಿಸ್ಟ್ ಹಾಕಿದರು. ಯೂಶಲಿ ಅವರು ಲಿಸ್ಟ್ ಹಾಕಿರ್ತಾರೆ ಯಾರ್ಯಾರು ಅಂತ ಹೇಳಿ. ಅಲ್ಲೂ ಮುನಿರತ್ನ ಸರು ರವಿಚೇತನ್ ಅಂತ ಹಾಕಿದರು.
ಸೊ ಹಾಗೆ ಸ್ಮಾರ್ಟ್ ವಿಲನ್ ಅವನು, ಶಾಸನದ ಸ್ಮಾರ್ಟ್ ವಿಲನ್. ಸೊ ಹೀಗಾಗಿ ಆ ಪಾತ್ರಕ್ಕೆ ಇವರೇ ಫಿಕ್ಸು ಅಂತ ಅವರು ಅಡ್ಜಸ್ಟ್ ಅನ್ಸ್ಕೊಂಡಿರ್ತಾರೆ. ಸೊ ಅವ್ರು ಏನೋ ನಮ್ಗೆ ಕೆಲಸ ಕೊಡ್ತಾರೆ ಅಂತ ಪಾತ್ರ, ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ, ಆ್ಯಂಡ್ ನಾವು ನೋಡೋದಕ್ಕೂ ಆಗಿದ್ದೀವಿ. ಏನೋ ಸ್ಮಾರ್ಟ್ ವಿಲನ್ ಅಂತ ಹೇಳ್ತಾರಲ್ಲ ಹಾಗೆ ಓಂ ಪ್ರಕಾಶ್ ಅವರು ಹೇಳೋರು, ನೀನು ಹೀರೋ ಆಗಬೇಡ, ಈ ಇಂಡಸ್ಟ್ರಿಗೆ ನೀನು ಸ್ಮಾರ್ಟ್ ವಿಲನ್ ಕಣ, ಹಂಗೆ ಇರು ಅನ್ನೋರು. ಸೊ ಎಲ್ಲ ಒಂದು ಕಡೆ ಅನಿಸ್ತು ನಂಗೆ, ಸೋನು ಸೂದು ಅವರೆಲ್ಲ ಅನಿಸ್ಕೊಂಡು ಹೌದಲ್ಲ ಅವರು ಸ್ಮಾರ್ಟ್ ಆಗಿದ್ದಾರೆ ವಿಲನ್ನು. ಆಮೇಲೆ ಜಗಪತಿ ಬಾಬು ಅವರು. ಸೊ ಹೀಗೆ, ಯಾಕಂದರೆ ಶಶಿಕುಮಾರ್ ಆಗಲಿ, ಇದು ಅಂಬರೀಷ್ ಅಣ್ಣ ಆಗಲಿ, ಪ್ರಭಾಕರ್ ಸರ್ ಆಗಲಿ, ಎಲ್ಲರೂ ವಿಲನ್ನಾಗೆ ಬಂದಿದ್ದು, ಆಮೇಲೆ ಹೀರೋಗಳಾದರು. ಬಟ್ ನಾವು ಹೀರೋಗೆ ಏನೋ ವಿಲನಾಗಿ ಉಳ್ಕೊಳ್ಳೋಣ ಅಂತ ವಿಲನಾಗಿ ಉಳ್ಕೊಂಡಿದ್ವಿ. ಸರ್, ನಿಮಗೆ ಗೊತ್ತು ಸೀರಿಯಲ್ ಆಡಿಯನ್ಸ್ ತುಂಬಾ ವೈಯಕ್ತಿಕವಾಗಿ ತಗೊಳ್ತಾರೆ ಕಥೆಯನ್ನ ಅಂತ. ಈಗ ಏನಾದ್ರು ಹೇಳಿದ್ರ? ತುಂಬಾ ಶಾರ್ಟ್ ಪೀರಿಯಡ್ ಇದು, ಬಟ್ ಏನಾದ್ರು ಹೇಳಿದ್ರ? ಶಾರ್ಟ್ ಪೀರಿಯಡ್ ಅಲ್ಲಮ್ಮ, ನನಗೆ ಅನಿಸ್ತದೆ ಇಷ್ಟು 300 ಸಿನಿಮಾ ಮಾಡಿದ್ದೀನಿ, ಯಾರು ಸಿನಿಮಾ ಬಗ್ಗೆ ಕೇಳ್ತಾ ಇಲ್ಲ. ಮೊನ್ನೆ ಯಾವುದೋ ಮದುವೆಗೆ ಹೋಗಿದ್ದೆ, ಮದುವೆಗೆ ಹೋದ ತಕ್ಷಣ ಒಂದಿಷ್ಟು ಲೇಡೀಸ್ ಬಂದು ಫೋಟೋ ಹೊಡ್ಸ್ಕೊಂಡು ಹೋಗಲಿಲ್ಲ, ಅಲ್ಲೇ ಡಿಬೇಟ್ ಶುರು ಆಯಿತು. ನೀವು ಯಾಕೆ ಅವ್ರು ನಂದಕುಮಾರ್ ಅಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಿ ಅಂದರು. ಅವರೆಲ್ಲ ಕಿತ್ತಾಟ, ಇಲ್ಲ ಕಣೆ, ಅವನು ಅವ್ನು ಕೆಣಕದಾಗ ಇವ್ರು ಯಾಕೆ ಬಿಡಬೇಕು, ಹೌದು ತಂಗಿ ನೋಡ್ಕೊಂಡು ಹೋಗಿಲ್ವ ಅಂತ. ಅಣ್ಣ ಅಕ್ಕ ಬರಲಾ ಅಂತ ಹಂಗೆ ಹೊಟ್ಬಿಟ್ಟೆ ನಾನು. ಅಂದರೆ ಅಷ್ಟೋರು ಒಳಗೆ ತೊಗೊಂಡ್ಬಿಡ್ತಾರೆ. ಅವ್ರ ಪ್ರೀತಿ ಅದು, ಅವ್ರು ಉತ್ತರ ಕೊಡೋಕ್ಕಾಗಲ್ಲ. ವಾಟ್ ಎವರ್ ಇಟ್ ಈಸ್, ಅವ್ರು ನೋಡಲಿ, ಅವ್ರು ಖುಷಿ ಪಡಲಿ ಅಂತಲೇ ನಾವು ಸೀರಿಯಲ್ ಮಾಡ್ತೀವಿ. ಸೊ ಆ ಪಾತ್ರಗಳು ಅವ್ರಿಗೆ ಒಳಗೋಗಿದೆ. ನಾನು ಕಮೆಂಟ್ ಸೆಕ್ಷನ್ ನೋಡ್ತಾ ಇರ್ತೀನಿ, ಸಿಕ್ಕಾಪಟ್ಟೆ ಬೈದಿದ್ದಾರೆ, ಸಿಕ್ಕಾಪಟ್ಟೆ ಹೊಗಳಿದ್ದಾರೆ. ಸಾರ್ ವಿಲನ್ ನೀವಲ್ಲ, ಸಾರ್ ವಿಲನ್ ನಂದಕುಮಾರು ಅಂತಾರೆ. ಅವರವರು ಭಾವನೆಗಳ ತಕ್ಕಂತೆ ಅಂತ ಹೇಳ್ತಾ ಇಲ್ಲ, ಅವ್ರ ಅನಿಸಿಕೆ ಹೇಳಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಏನೇ ಕಮೆಂಟ್ಸ್ ಬಂದ್ರೂ ಖುಷಿ ಆಗಿದೆ. ಅವ್ರು ಬೈಲಿ, ಬೈದ್ರೂ ಅದರಲ್ಲೊಂದು ಪ್ರೀತಿ ಇದೆ, ಒಬ್ಬಡುಪ ನಾವು ಮಾಡಿದ್ದೊಂದು ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಹೀಗೆ ಆಲ್ ಕಮೆಂಟ್ಸ್ ವಿ ಟೇಕ್ ಇಟ್ ಪಾಸಿಟಿವ್ಲಿ. ಸೊ ಅಲ್ಟಿಮೇಟ್ ನಂದಗೋಕುಲ ಚೆನ್ನಾಗಿ ಹೋಗ್ತದೆ, ಅದು ಭಾಳ ಖುಷಿ ಇದೆ. ಅಂದ್ರೆ ಮನೆಯಲ್ಲಿರೋ ಹಿರಿಯರಿಗೆ ದೊಡ್ಡ ದೊಡ್ಡ ಬಾಲಿವುಡ್ ನಟರು ಗೊತ್ತಿರ್ತಾರೋ ಇಲ್ಲ ಗೊತ್ತಿಲ್ಲ, ಸೀರಿಯಲ್ ನಟರು ಗೊತ್ತಿರ್ತಾರೆ, ಅಷ್ಟ್ರ ಮಟ್ಟಿಗೆ ರೀಚ್ ಆಗುವಂಥದ್ದು ನಮ್ಮ ನೆಲದ ಜನರಿಗೆ. ಇದು ಹೇಗೆ ಅನ್ಸುತ್ತೆ ಸರ್? ಇಲ್ಲ, ಒಂದು ಸಿನಿಮಾ ಏನಾಗಿದೆ, ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಒಂದು ಕೊರತೆ ಇದೆ. ಬಟ್ ಅದಕ್ಕೆ ಕನ್ನಡ ಇಂಡಸ್ಟ್ರಿನೂ ಕಾರಣನೇ, ಅದಕ್ಕೆ ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ದೊಡ್ಡ ದೊಡ್ಡ ಹೀರೋಗಳು 2 ವರ್ಷ 3 ವರ್ಷ ಒಂದು ಸಿನಿಮಾ ಮಾಡಿದ್ರೆ ಥಿಯೇಟ್ರವ್ರು ಹೆಂಗೆ ಉಳ್ಕೊತಾರೆ, ಫೀಲ್ ಮಾಡಬೇಕಲ್ಲ ಅವರು, ಅದೊಂದು ಪ್ರಾಬ್ಲಮ್ ಆಗಿದೆ. ಆಮೇಲೆ ಸಣ್ಣ ಸಿನಿಮಾಗಳು ಪಾಪ ವಾರಕ್ಕೆ 7-8 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜನ ಯಾವ್ದಂತ ನೋಡ್ತಾರೆ. ಆಮೇಲೆ ಸ್ಟಾರ್ ಕ್ಯಾಸ್ಟ್ ಇಲ್ಲ ಅಂತಂದರೆ ಯಾರು ಜನ ಥಿಯೇಟ್ರಿಗೆ ಬರಲ್ಲ. ಬಟ್ ಈಗ ಮಾಡೋ ಪ್ರೊಡ್ಯೂಸರ್ಸ್ನು ಲೋ ಬಜೆಟ್ ಮಾಡೋಕ್ಕೆ ಹೋಗ್ತಾರೆ. ಅದು ಯಾಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಪಾಪ ಪ್ರಯತ್ನ ಪಡ್ತಾ ಇದ್ದಾರೆ, ಬಟ್ ಎಲ್ಲೂ ಯಾವ ಸಿನಿಮಾಗಳು ನಿಂತ್ಕೊತಾ ಇಲ್ಲ. ಸೊ ಜನಕ್ಕೆ ಒಂಥರ ಏನಿದು, ಯಾವ ಸಿನಿಮಾ ಬರ್ತಾ ಇಲ್ಲ ಅನ್ನೋ ಥರ ಅವ್ರಿಗೆ ಒಂದು ಫೀಲ್ ಬಂದ್ಬಿಟ್ಟಿದೆ. ಯಾಕಂದರೆ ಈ ಇಂಡಸ್ಟ್ರಿ ಇಷ್ಟು ವರ್ಷದಲ್ಲಿ ಯಾವತ್ತು ಇದು 25 ನಾನು ಕಂಡಂತೆ ಈ 25 ಸಿನಿ ಜರ್ನಿಯಲ್ಲಿ ಈ ಒಂದು ಪರಿಸ್ಥಿತಿ ಯಾವತ್ತೂ ಬಂದಿರಲಿಲ್ಲ. ಸೊ ನೀವೇ ಯೋಚನೆ ಮಾಡಿ, 300 ಸಿನಿಮಾ ಮಾಡ್ಬಿಟ್ಟು ಇಷ್ಟೆಲ್ಲ ಮಾಡಿ ನಾನು ವಾಪಸ್ ಸೀರಿಯಲ್ ಬಂದಿದ್ದೀನಿ ಅಂತಂದರೆ ಯಾಕೆ ಬಂದಿದ್ದೀನಿ? ಸೀರಿಯಲ್ ಹ್ಯಾಸ್ ಟೇಕನ್ ಓವರ್ ಸಿನಿಮಾ. ಈಗ ಮನೇಲಿ ಕೂತ್ಕೊಂಡು ಆರಾಮಾಗಿ ದೇ ಕ್ಯಾನ್ ವಾಚ್. ಈಗ ಸಿನಿಮಾ ಮಿಸ್ ಆಯ್ತಾ, ಬಿಡ ಒಂದು ತಿಂಗಳ ಆಮೇಲೆ ಟಿ ವಿಲಿ ಬಂದುಬಿಡುತ್ತೆ, ಅಲ್ಲೇ ನೋಡೋಣ ಅಂತಾರೆ. ಆಮೇಲೆ ದ ಕಾಸ್ಟ್ ಆಫ್ ಲಿವಿಂಗ್ ಇಸ್ ಟು ಹೈ. ಏನಾಗಿದೆ, ಮನೆಯಿಂದ ಬಿಟ್ಟರೆ ಪೆಟ್ರೋಲು ಡೀಸೆಲ್ ಖರ್ಚು, ಅಲ್ಲಿ ಪಾರ್ಕಿಂಗ್ ಚಾರ್ಜು, ಅಲ್ಲಿ ಟಿಕೆಟ್ ಚಾರ್ಜು, ಅಲ್ಲಿ ಪಾಪ್ಕಾರ್ನ್ ಚಾರ್ಜು, ರಾತ್ರಿ ಬರ್ತಾ ಊಟದ ಚಾರ್ಜು, ಅವ್ನಿಗೊಂದು ಟಿಪ್ಸು. ಸೊ ಒಂದು ಕಾಮನ್ ಮ್ಯಾನ್ಗೆ ಅದು ಭಾಳ ಹೊರೆ ಆಗ್ತಾಯಿದೆ. ಸೊ ಟಿಕೆಟ್ಸ್ ರೇಟ್ಸ್ ಕಮ್ ಡೌನ್. ಸೊ ಇವೆಲ್ಲನೂ ಒಂದು ರೀಸನ್. ಜೊತೆ ಬೇರೆ ಬೇರೆ ರೀಸನ್ಸ್ ಇದ್ದಾವೆ, ಬಟ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ರೀಸನ್. ಸೊ ಹೀಗಾಗಿ ಜನ ದೇ ಸ್ಟಿಕ್ ಆನ್ ಟು ಸೀರಿಯಲ್ಸ್. ಮನೆ ಕೂತು ಕಂಟಿನ್ಯೂ ಸೀರಿಯಲ್ಸ್ ಬರ್ತದೆ, ಒಳ್ಳೊಳ್ಳೆ ಸೀರಿಯಲ್ಸ್ ಬರ್ತಾ ಇದೆ, ಆ್ಯಂಡ್ ಕಲರ್ಸ್ ಟಾಪ್ ಸೀರಿಯಲ್ಲು. ಸೊ ಎವ್ರಿ ಒನ್ ವಾಂಟ್ಸ್ ಟು ಸಿ ದ್ಯಾಟ್. ಸೊ ಹೀಗಾಗಿ ಆಡಿಯನ್ಸು ಥಿಯೇಟ್ರಿಗೆ ಹೋಗೋದು ಕಮ್ಮಿ ಆಗಿದೆ. ಅಫ್ಕೋರ್ಸ್ ಸ್ಟಾರ್ಗಳು ಕಂಟಿನ್ಯೂಸ್ ವರ್ಷಕ್ಕೆ 2 ಸಿನಿಮಾ ಮಾಡ್ತಾಯಿದ್ರೆ ಮೋಸ್ಟ್ಲಿ ಪ್ರೇಕ್ಷಕರು ಬರ್ಬೋದು ಏನೋ. ಬಟ್ ಹೊಸಬ್ರು ತುಂಬ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಯಾರೂ ಜನ ಅವ್ರನ್ನ ಒಪ್ಕೊತಾ ಇಲ್ಲ. ಅದು ಅವ್ರ ಬ್ಯಾಡ್ ಲಕ್. ಈಗ ನಂದಗೋಕುಲ ಧಾರಾವಾಹಿಯಲ್ಲಿ ಗಿರಿಜಾ ಲವ್ ಮ್ಯಾರೇಜ್ ಮಾಡ್ಕೊಂಡಿರುವಂತದ್ದು ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಅವರಿಗೆ ಇಷ್ಟ ಇರೋದಿಲ್ಲ. ಈ ರೀತಿ ಘಟನೆಗಳು ಸಮಾಜದಲ್ಲಿ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಅಪ್ಪ ಅಮ್ಮ ಕುಟುಂಬದ ವಿರೋಧ ಕಟ್ಕೊಂಡು ಲವ್ ಮ್ಯಾರೇಜ್ ಮಾಡ್ಕೋತಾರೆ, ಫ್ಯಾಮಿಲಿ ಒಪ್ಪಲ್ಲ. ಈ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅದೇ ಹೇಳ್ತಾ ಇರೋದು. ಈ ಕತೆ ಏನು ಹೊಸದನಲ್ಲ. ಇಟ್ ಈಸ್ ಎಲ್ಲರ ಮನೇಲಿ ನಡೆಯುವಂಥ ಕಥೆಗಳೇ. ಬಟ್ ಏನು ಟ್ವಿಸ್ಟು ಅಂತಂದರೆ, ಈಗ ಸೀರಿಯಲ್ಸ್ ಅಂತ ಬಂದರೆ ಲೇಡಿ ಓರಿಯೆಂಟೆಡ್ ಜಾಸ್ತಿ ಇರುತ್ತೆ. ಬಟ್ ದಿಸ್ ಇಸ್ ನನಗೆ ಗೊತ್ತಿರೋ ಫಸ್ಟ್ ಸೀರಿಯಲ್ಲು 2 ಕುಟುಂಬ, 2 ಮೇಜರ್ ಕ್ಯಾರೆಕ್ಟ್ರು, ಅವ್ರ ಜೊತೆಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಗಳು, ಡಿಫ್ರೆಂಟ್ ಚಾನಲ್ಸ್ ಹೋಗುತ್ತೆ, ಟ್ರ್ಯಾಕ್ಸ್ ಓಪನ್ ಆಗುತ್ತೆ. ಆ್ಯಂಡ್ ಮದುವೆ ವಯಸ್ಸಿಗೆ ಬಂದಿರೋಂಥ ಹುಡುಗಿ ಇರ್ತಾರೆ. ಸೊ ಅದು ಚಂಚಲ, ಅದು ಆ ಏಜ್ ಇದೆಯಲ್ಲ, ಅದು ಚಂಚಲ, ನೋಡಿದೆಲ್ಲ ಬೇಕು ಅನಿಸುತ್ತೆ. ಇವೆಲ್ಲ ಆ ಮೂಮೆಂಟಲ್ಲಿ ಈ ತಂದೆ ಹೇಗೆ ಕಂಟ್ರೋಲ್ ಮಾಡ್ತಾನೆ, ತಂದೆ ಹಿಂದೆ ತಪ್ಪು ಮಾಡಿರ್ತಾನೆ, ಆ ತಪ್ಪನ್ನು ನೀವು ಯಾರು ಮಾಡಬೇಡ್ರಿ ಅನ್ನೋದು ಒಂದು ಒಳ್ಳೆ ಮೆಸೇಜು ಇದೆ. ಹಾಗಂತ ಲವ್ ಮ್ಯಾರೇಜ್ ಮಾಡಿದ್ರೆಲ್ಲ
ಹಾಳಾಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲೋ ಒಂದು ಕಡೆ. ಬಟ್ ಆದ್ರೂ ಹೈಯೆಸ್ಟ್ ಸಕ್ಸಸ್ ರೇಟಿಂಗ್ಸ್ ನನ್ನ ಪ್ರಕಾರ ಈಸ್ ಅರೇಂಜ್ ಮ್ಯಾರೇಜ್. ನಾನು ಅರೇಂಜ್ ಮ್ಯಾರೇಜೇ, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಲವ್ ಮಾಡಿದ್ದೆ ಬೇರೆಯವ್ರನ್ನ, ಮದುವೆ ಆಗಿದ್ದೆ ಒಬ್ಬರನ್ನ. ಓಪನ್ ಹೇಳ್ತೀನಿ, ಏನೆಲ್ಲ ಹೇಳ್ಬಿಟ್ಟಿದ್ದೀನಿ, ಎಲ್ಲ ಒಪ್ಪಿಸ್ಬಿಟ್ಟಿದ್ದೀನಿ, ವರದಿ ಒಪ್ಪಿಸ್ಬಿಟ್ಟಿದ್ದೀನಿ. ಸೊ ಏನು ಭಯ ಏನಿಲ್ಲ. ಸೊ ಹೀಗಾಗಿ ಎಲ್ಲರ ಮನೇಲಿ ನಡೆದ, ಅಯ್ಯೋ ನನಗೂ ಇದಾಗಿತ್ತಲ್ಲ, ನನಗೂ ಅದಾಗಿತ್ತಲ್ಲ, ಹೌದಲ್ಲ, ನಾನೊಂದು ನೋಡಿ ಹೇಳಿದ್ನಲ್ಲ, ನಾನೊಂದು ಲವ್ ಮಾಡಿದ್ದೆ ಬೇರೆ, ಮದುವೆ ಆಗಿದ್ದೆ ಬೇರೆ. ಸೊ ನಾನೊಂದು ಮಾಡಿದ್ನಲ್ಲ ಅನ್ನೋದು ಎಲ್ಲರಿಗೊಂದು ಥಾಟ್ ಬಂದೇ ಬರುತ್ತೆ. ಸೊ ಸೀರಿಯಲ್ಸ್ ನೋಡ್ತಾ ಇದ್ರೆ ಎಲ್ಲೋ ಇವರು ಆ ಪಾತ್ರಕ್ಕೆ ಇವರು ಅಡ್ಜಸ್ಟ್ ಆಗ್ತಾರೋ, ಹೌದಲ್ಲ ಹಿಂಗಿತ್ತು ಅನ್ನೋದು ಅವ್ರಿಗೊಂದು ಫೀಲ್ ಆಗುತ್ತೆ. ದೇ ಎಂಜಾಯ್ ದ ಮೂಮೆಂಟ್. ಸೊ ಹೀಗಾಗಿ ಸೀರಿಯಲ್ಸ್ಗಳು ಭಾಳ ಕ್ಲಿಕ್ ಆಗ್ತವೆ. ಏನು ಹೇಳ್ತೀರಾ ಸರ್ ಕೊನೆಯದಾಗಿ ವೀಕ್ಷಕರಿಗೆ? ಇಲ್ಲ, ನಂದ ಗೋಕುಲ ತುಂಬ ಚೆನ್ನಾಗಿ ಬರ್ತಾ ಇದೆ, ದಯವಿಟ್ಟು ನೋಡಿ. ಇದರಲ್ಲಿ ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಭಾವನೆಗಳಿದ್ದಾವೆ, ಪ್ರೀತಿ ಇದೆ, ಜಗಳ ಇದೆ. ಸೊ ಎಲ್ಲಿ ಪ್ರೀತಿ ಇರುತ್ತೋ ಅದು ಜಗಳ ಇದ್ದೇ ಇರುತ್ತೆ. ಸೊ ದಯವಿಟ್ಟು ಸೀರಿಯಲ್ನ ನೋಡಿ. ಕಲರ್ಸ್ ಕನ್ನಡಲ್ಲಿ 9 ಗಂಟೆಯಿಂದ ಬರ್ತಾ ಇದೆ, 9:30 ಬರ್ತಾ ಇದೆ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಈ ಸೀರಿಯಲ್ ಮೇಲೆ ಇರಲಿ. ದಯವಿಟ್ಟು ಈ ಸೀರಿಯಲ್ ಮಿಸ್ ಮಾಡಬೇಡಿ, ಒಂದು ಎಪಿಸೋಡ್ ಮಿಸ್ ಮಾಡಬೇಡಿ. ಬೈ ಚಾನ್ಸ್ ಏನಾದರೂ ಮಿಸ್ ಆದರೆ ನಿಮಗೆ ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ಬೋದು, ಎನಿ ಟೈಮ್ ನಿಮ್ಮ ಮೊಬೈಲಲ್ಲಿ ನೋಡ್ಬೋದು. ಬಟ್ ಒಂದೊಂದು ಸೀರಿಯಲು ನೀವು ಒಂದೆರಡು ಎಪಿಸೋಡ್ ನೀವು ಮಿಸ್ ಮಾಡಿಬಿಟ್ರೆ ಮುಂದೆ ನಿಮ್ಗೆ ಕಂಟಿನ್ಯೂಟಿ ಸಿಗೋಲ್ಲ. ಸೊ ದಯವಿಟ್ಟು ಐ ರಿಕ್ವೆಸ್ಟ್, ಬೈ ಚಾನ್ಸ್ ಮಿಸ್ ಆದರೆ ನಿಮ್ಮ ಮೊಬೈಲಲ್ಲಿ ಇರುತ್ತೆ, ದಯವಿಟ್ಟು ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಧಾರಾವಾಹಿಗೆ ಜೊತೆಗೆ ನಿಮಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.